ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. My name is Ananda Masuli, Bagalkot, Karnataka State. My mobile number is 9242494770. WhatsApp number is 9900913869. ಇವತ್ತಿನ ದಿವಸ ಅತ್ಯಂತ ಮಹತ್ವದ ವಿಷಯದ ಬಗ್ಗೆ ಮಾತನಾಡಬೇಕು ಅಂತ ಕೂತಿದ್ದೀನಿ. ಇದು ಒಂದು ಉತ್ತಮವಾದಂತಹ ಗ್ರಂಥ. ಯಾರು ಬೇಕಾದ್ರೂ ಇದನ್ನು ಪರ್ಚೇಸ್ ಮಾಡಬಹುದು. ರೇ ಡಿ ಸ್ಟ್ರ್ಯಾಂಡ್ MD ಅವರು ಒಬ್ಬ ಮಹಾನ್ ವೈದ್ಯ. ಅವರು ಒಂದು ಗ್ರಂಥವನ್ನ ಬರೆದಿದ್ದಾರೆ. ಅದು ಇಂಗ್ಲಿಷ್ ನಲ್ಲಿದೆ, ಅಂಗ್ರೇಜಿ ಭಾಷೆಯಲ್ಲಿದೆ. ಅದನ್ನ ನಾನು ಈ ಟ್ರಾನ್ಸ್ಲೇಟ್ ಮಾಡುವಂತ ಆಪ್ ಲಿಂದ ಟ್ರಾನ್ಸ್ಲೇಟ್ ಮಾಡಿ ಫ್ರಂಟ್ ಪೇಜು ಬ್ಯಾಕ್ ಪೇಜು ಎರಡನ್ನು ಹಾಕಿದ್ದೀನಿ. ಈ ಗ್ರಂಥದಲ್ಲಿ ಡಾಕ್ಟರ್ ರೇ ಅವರು ಏನನ್ನ ಹೇಳ್ತಾರಪ್ಪ ಅಂತಂದ್ರ ಬಹಳ ಮಹತ್ವದ ವಿಷಯವನ್ನ ಪ್ರಸ್ತಾಪ ಮಾಡ್ತಾರ ಅವರು. ನಾನೀಗ ಯಾರನ್ನು ಟೀಕಾ ಮಾಡ್ಬೇಕು ಅಂತ ಕೂತಿಲ್ಲ, ಅಥವಾ ಯಾರ ಮನಸ್ಸಿಗೂ ಬೇಜಾರ್ ಮಾಡ್ಬೇಕು, ನೋವು ಉಂಟು ಮಾಡ್ಬೇಕಂತ ಕೂತಿಲ್ಲ. ಈ ಗ್ರಂಥದಲ್ಲಿ ಇರುವುದನ್ನ ಸಂಕ್ಷಿಪ್ತವಾಗಿ ಒಂದು 4 ಮಾತು ಹೇಳಬೇಕು ಅಂತ ಕೂತಿದ್ದೀನಿ. ಈ ಗ್ರಂಥದಲ್ಲಿ ಅವರು ಹೇಳಿದಂತ ವಿಚಾರಗಳು ಅವರಿಗೆ ಸಂಬಂಧಪಟ್ಟದ್ದು, ನನ್ನ ಮಾತುಗಳಲ್ಲ ಅವು. ನನಗೆ ಯಾರ ಮೇಲೂ ವೈಯಕ್ತಿಕವಾಗಿ ಯಾವುದೇ ರೀತಿಯ ಸಿಟ್ಟು, ಸೆಡುವು, ಸೇಡು ಏನೂ ಇಲ್ಲ. ಇವರು ಇಂಗ್ಲಿಷ್ ನಲ್ಲಿ ಬರೆದಿದ್ದಾರೆ ಈ ಗ್ರಂಥವನ್ನ. ನಾವಿದನ್ನ ಕನ್ನಡಕ್ಕೆ ಈ ಟ್ರಾನ್ಸ್ಲೇಟ್ ಮಾಡುವಂತಹದ್ದು ಗೂಗಲ್ ಆಪ್ ಅದಲ್ಲ, ಅದರಿಂದ ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ಹಾಕಿದ್ದೀನಿ. ಕೆಲವರಿಗೆ ಇಂಗ್ಲಿಷ್ ಸ್ಪಷ್ಟವಾಗಿ ಅರ್ಥ ಆಗಲ್ಲ ಅಂತ ತಿಳ್ಕೊಂಡು. ಡಾಕ್ಟರ್ ರೇ ಅವರು ಹೇಳುವುದು ಏನಪ್ಪಾ ಇಂಪಾರ್ಟೆಂಟ್ ಏನಂತಂದ್ರ, ಔಷಧದ ಬಗ್ಗೆ ನಿಮ್ಮ ವೈದ್ಯರಿಗೆ ತಿಳಿದಿಲ್ಲದಿರುವುದು ನಿಮ್ಮನ್ನು ಕೊಲ್ಲಬಹುದು. ಇದು ಅವರ ಗ್ರಂಥದ ಟೈಟಲ್. ಏನಂದ್ರ ಔಷಧದ ಬಗ್ಗೆ ನಿಮ್ಮ ವೈದ್ಯರಿಗೆ ತಿಳಿದಿಲ್ಲದಿರುವುದು ನಿಮ್ಮನ್ನು ಕೊಲ್ಲಬಹುದು. ಅದನ್ನ ನಾನು ಇಂಗ್ಲಿಷ್ ನಲ್ಲಿ ಅವ್ರು ಯಾವ ರೀತಿ ಇದನ್ನ ಟೈಟಲ್ ಹಾಕಿದಾರೆ ಅದನ್ನ ಇಂಗ್ಲಿಷ್ನಾಗ ಆಸ್ ಇಟ್ ಈಸ್ ಓದ್ತೀನಿ ನೋಡ್ರಿ. ವಾಟ್ ಯುವರ್ ಡಾಕ್ಟರ್ ಡಸ್ ನಾಟ್ ನೋ ಅಬೌಟ್ ನ್ಯೂಟ್ರಿಷನಲ್ ಮೆಡಿಸಿನ್ ಮೇ ಬಿ ಕಿಲ್ಲಿಂಗ್ ಯು. ಇದರ ಅರ್ಥ ಏನು ಅಂತಂದ್ರ, ಆ ಗ್ರಂಥದಲ್ಲಿ ಕೂಡ ಕಾಯಿಲೆಗಳು ಉಲ್ಬಣಗೊಳ್ಳಿಕ್ಕೆ, ಕಾಯಿಲೆಗಳು ಅನ್ಕಂಟ್ರೋಲ್ ಆಗ್ಲಿಕ್ಕೆ ಏನು ಕಾರಣಗಳು ಅನ್ನೋದನ್ನ ಕೆಲವೊಂದನ್ನ ವರ್ಣನೆ ಮಾಡ್ತಾರ. ಅವರು ಆಧಾರ ಸಮೇತವಾಗಿ ವರ್ಣನೆ ಮಾಡಿದ್ದಾರೆ ಆ ಗ್ರಂಥದಲ್ಲಿ. ಅವು ಕೂಡ ಅದನ್ನು ತರಿಸಿಕೊಂಡು ನೋಡಬಹುದು, ಓದಬಹುದು. ಟೋಟಲಿ ಇಲ್ಲಿ ನಾನು ಏನನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ಈ ಗ್ರಂಥದ ಆಧಾರದ ಮೇಲೆ ಅಂದ್ರೆ, ನಮ್ಮ ಡಿಯಕ್ಷನ್ ಅಂದ್ರೆ ಡ್ಯಾಕ್ಷನ್ ಅಂತ ಅರ್ಥ ಆಗ್ತದೆ ಮಲೇಷಿಯನ್ ಭಾಷೆ ಒಳಗ. ಡಾಕ್ಟರ್ ಲಿಮ್ ಸಿವೋಜಿನ್ ಅವರು ಸುಮಾರು 30-31 ವರ್ಷಗಳ ಹಿಂದೆ ಇದನ್ನ ಆರಂಭ ಮಾಡಿದ್ರು. ಅವರ ಉದ್ದೇಶ ಏನು ಅಂದ್ರೆ, ವಿಭಿನ್ನವಾದಂತಹ, ಸರಳವಾದಂತಹ, ಹೆಚ್ಚಿನ ಸೈಡ್ ಇಫೆಕ್ಟ್ ಇಲ್ಲದೆ ಇರತಕ್ಕಂತಹ ಏನಾದ್ರೂ ಒಂದು ಚಿಕಿತ್ಸಾ ವಿಧಾನವನ್ನ ಕಂಡುಹಿಡಿಬೇಕು. ಹೆಚ್ಚಿನ ಸೈಡ್ ಇಫೆಕ್ಟ್ ಇರಲಾರ್ದಂತಹದ್ದು, ಆರೋಗ್ಯಕ್ಕೆ ಅನುಕೂಲ ಆಗುವಂತಹದ್ದು, ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥದ್ದು, ಉತ್ತಮವಾದ ಹೊಸ ಚಿಕಿತ್ಸಾ ವಿಧಾನವನ್ನ ನಾನು ಕಂಡುಹಿಡಿಬೇಕು ಅಂತ ತಿಳ್ಕೊಂಡು ಅವರು ಸಂಶೋಧನೆಯನ್ನು ಮಾಡಿದರು. ಸುಮಾರು 10 ವರ್ಷ ಮಾಡಿದರು ಡಾಕ್ಟರ್ ಲಿಮ್ ಸಿವೋಜಿನ್ ಅವರು. ಮಾಡಿ ಅವರು
ಗ್ಯಾನೋಡರ್ಮಾ ಲುಸಿಡಿಯಂ ಅಂತ ತಿಳ್ಕೊಂಡು ಒಂದನ್ನ ಸಂಶೋಧನೆ ಮಾಡಿ. ಗ್ಯಾನೋಡರ್ಮಾ ಲುಸಿಡಿಯಂ ಇದು ಜೀವಂತ ಗ್ಯಾನೋಡರ್ಮಾ ಲುಸಿಡಿಯಂ. ಇದು ಡೆಮೋ ಪೀಸು. ಈ ಗ್ಯಾನೋಡರ್ಮಾ ಲುಸಿಡಿಯಂ ಮೇಲ್ಭಾಗದಲ್ಲಿ ಹೂವಿನ ಆಕಾರದೊಳಗದ, ಇಲ್ಲೊಂದು ಕೆಳಗ ದೇಟ್ ಅದ. ಇದು ಇನ್ನೊಂದು ಚೂರು ಉದ್ದಿರ್ತದ್ರಿ. ಕೆಳಗಿನ ದೇಟಿನಿಂದ ಗ್ಯಾನೋಸಿಲಿಯಂ ಅಂತ ತಿಳ್ಕೊಂಡು ಕ್ಯಾಪ್ಸುಲ್ ಅನ್ನು ತಯಾರು ಮಾಡ್ತಾರ. ಈ ಮೇಲ್ಗಡೆ ಇರ್ತಕ್ಕಂಥ ಹೂವಿನ ಭಾಗದಿಂದ ರಿಷಿ ಗ್ಯಾನೋ ಅನ್ನುವಂತಹ ಕ್ಯಾಪ್ಸಲ್ ಅನ್ನ ತಯಾರು ಮಾಡ್ತಾರ. ಇದು ಗ್ಯಾನೋಡರ್ಮಾ ಲುಸಿಡಿಯಂ. ನೀವು ಗೂಗಲ್ನಾಗ ಟೈಪ್ ಮಾಡಿ ನೋಡಬಹುದು. ಇದರಲ್ಲಿ 400 ಔಷಧೀಯ ಗುಣಗಳದಾವ. ಆಮೇಲೆ ಇದರಿಂದ ಯಾವುದೇ ಹೆಚ್ಚಿನ ಸೈಡ್ ಎಫೆಕ್ಟ್ ಇಲ್ಲ. ನಿಧಾನವಾಗಿ ಮತ್ತು ಪರ್ಫೆಕ್ಟ್ ಆಗಿ ನಮ್ಮನ್ನ ಆರೋಗ್ಯವಂತರನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಇದರಲ್ಲಿದೆ. ಕಿಂಗ್ ಆಫ್ ಹರ್ಬ್ ಅಂತಾರೆ ಇದಕ್ಕ ರೆಡ್ ಮಶ್ರೂಮ್ ಅಂತ ಕೂಡ ಅಂತಾರ. ರೆಡ್ ಮಶ್ರೂಮ್ ಅಂದ ಕೂಡಲೇ ನೀವು ಇವಾಗ ಹೋಟೆಲ್ನಾಗ ಆಗ್ಲಿ ಅಲ್ಲಿ ಇಲ್ಲಿ ಮಶ್ರೂಮ್ದು ನಿಮಗ ಬಾಜಿ ಕೊಡ್ತಾರ, ಅಥವಾ ನೀವೇ ಮನಿ ಒಳಗ ಮಶ್ರೂಮ್ ಡಬ್ಬೆಗಳನ್ನ ತಗೊಂಡ್ಬಂದು ಮಾಡ್ತಿರಲ್ಲ, ಅವಕ್ಕ ಬಟನ್ ಮಶ್ರೂಮ್ ಅಂತಾರ. ಬಿಳಿ ಇರ್ತಾವ. ಅವುಗಳಲ್ಲಿ ಕೂಡ ಒಂದಷ್ಟು ಔಷಧೀಯ ಗುಣಗಳು ಇರ್ತಾವು, ಬಟ್ ಬಹಳ ಕಮ್ಮಿ. ಆದ್ರೆ ಈ ನಾನೇನೀಗ ತೋರಿಸಿದ್ನೆಲ್ಲ ಗ್ಯಾನೋಡರ್ಮಾ ಲುಸಿಡಿಯಂ, ಇದು ಬಹಳ ಸಂಶೋಧನೆಯನ್ನ ಮಾಡಿ 10 ವರ್ಷ ಅಧ್ಯಯನವನ್ನು ಮಾಡಿ ಇದನ್ನ ಸಂಸ್ಕರಿಸ್ಯಾರ. ಇದನ್ನ ಆವಿಷ್ಕಾರ ಮಾಡಿದಂಥವ್ರು ನಮ್ಮ ಡಾಕ್ಟರ್ ಲಿಮ್ ಶಿವೋಜಿನ್ ಅವರು. ಡಾಕ್ಟರ್ ಲಿಮ್ ಶಿವೋಜಿನ್ ಅವರು. ಹೀಗಾಗಿ ಯಾವುದೇ ಸೈಡ್ ಇಫೆಕ್ಟ್ ಇರ್ಲಾರ್ದೇನೆ ನಾವು ಆರೋಗ್ಯದಿಂದ ಇರ್ಲಿಕ್ಕೆ ಬಹಳ ಅನುಕೂಲಕಾರಿ ಅದ. ಸರಿಸುಮಾರು ನಮ್ಮ ಡಿಎಕ್ಷನ್ ಕಂಪನಿಯ ವತಿಯಿಂದ 150 ಪ್ರಾಡಕ್ಟ್ಗಳು ದೇಶದ ಎಲ್ಲಾ ಮೂಲೆಗೂ ಹೋಗ್ತಾವು. ಅಷ್ಟೇ ಅಲ್ಲ, ಪರದೇಶಗಳಿಗೂ ಕೂಡ ಹೋಗ್ತಾವು. ಜಗತ್ತಿನ ಸುಮಾರು 183 ರಾಷ್ಟ್ರಗಳಲ್ಲಿ ನಮ್ಮ ಪ್ರಾಡಕ್ಟ್ಗಳನ್ನು ನೀವು ಪಡಿಬಹುದು, ಸೇವಿಸಬಹುದು. ಅಮೆರಿಕಾದಂತಹ ರಾಷ್ಟ್ರಗಳಲ್ಲಿ ಕೂಡ ನಮ್ಮ ಪ್ರಾಡಕ್ಟ್ಗಳು ಸಿಗ್ತಾವ. ಅಂದ್ರ ಇದು ಅತ್ಯುತ್ತಮವಾದಂತಹ ಆರೋಗ್ಯಕ್ಕೆ ಅನುಕೂಲವಾಗಿರ್ತಕ್ಕಂತಹ ಫುಡ್ ಸಪ್ಲಿಮೆಂಟ್ ಅಂತ ಹೇಳಿದ್ರೆ ಅಡ್ಡಿ ಇಲ್ಲ. ಅದಕ್ಕ ನಾನು ಏನ್ ಹೇಳಿಕ್ ಇಷ್ಟಪಡ್ತೀನಿ ಅಂತಂದ್ರ, ನಮ್ಮ ಈ ಡಾಕ್ಟರ್ ರೇ ಅವರು ಹೇಳಿದಂಗ ಈ ನ್ಯೂಟ್ರಿಷನಲ್ ಮೆಡಿಸಿನ್ ಅಂತಾರ ಅವ್ರು. ನ್ಯೂಟ್ರಿಷನಲ್ ಮೆಡಿಸಿನ್ ಅಂತಾರ ಅದಕ್ಕ. ನಾವು ಮೆಡಿಸಿನ್ ಅನ್ನಂಗಿಲ್ಲ. ನಮ್ಮ ಪ್ರಾಡಕ್ಟ್ಗಳಿಗೆ ನಾವು ಮೆಡಿಸಿನ್ ಅನ್ನಂಗಿಲ್ಲ, ನಾವು ಫುಡ್ ಸಪ್ಲಿಮೆಂಟ್ ಅಂತ ಹೇಳ್ತೀವಿ. ಉದಾಹರಣೆಗೆ, ಆರೋಗ್ಯಕರವಾದಂತಹ ಆಹಾರವನ್ನ ಸೇವನೆ ಮಾಡಿದೀವಿ ಅಂದ್ರೆ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂತಹ ಆರ್ಗ್ಯಾನಿಕ್ ಆಗಿರ್ತಕ್ಕಂತಹ ಹೈಜೆನಿಕ್ ಆಗಿರ್ತಕ್ಕಂತಹ ಆಹಾರವನ್ನ ಸೇವನೆ ಮಾಡಿದೀವಿ ಅದರಲ್ಲಿ ಔಷಧೀಯ ಗುಣಗಳು ಇರುವುದರಿಂದ ನಾವು ಆಟೋಮೆಟಿಕ್ ಆಗಿ ಆರೋಗ್ಯವಂತರಾಗಿರ್ತೀವಿ. ಆದ್ರೆ ಇವತ್ತಿನ ದಿವಸ ಆಹಾರದಲ್ಲಿ ಕಲಬೆರಕೆ ಮತ್ತು ಕೆಮಿಕಲ್ಗಳು ಬಹಳಷ್ಟು ಸೇರಿರುವುದರಿಂದ, ಅವು ಶುದ್ಧವಾಗಿ ಇಲ್ಲದೆ ಇರುವುದರಿಂದ, ಆರೋಗ್ಯಕರವಾಗಿ ಇಲ್ಲದೆ ಇರುವುದರಿಂದ ನಾವೇನ್ ಮಾಡ್ಬೇಕಾಗ್ತದೆ ಅಂದ್ರೆ ಫುಡ್ ಸಪ್ಲಿಮೆಂಟ್ಗಳನ್ನ ಸೇವಿಸ್ಬೇಕಾಗ್ತದೆ. ಅಂದ್ರೆ ಇದರಲ್ಲಿ ಔಷಧೀಯ ಗುಣಗಳು ಬಹಳ ಇರ್ತಾವು. ಇದು ಆರ್ಗ್ಯಾನಿಕ್ ಆಗಿರ್ತದ, ಹೈಜೆನಿಕ್ ಆಗಿರ್ತದ. ನಮ್ಮ ದೇಹದಲ್ಲಿರ್ತಕ್ಕಂಥ ಸೆಲ್ಲುಗಳನ್ನ ಆರೋಗ್ಯವಾಗಿರುವಂತ ಶಕ್ತಿ ನಮ್ಮ ಈ ಪ್ರಾಡಕ್ಟ್ಗಳಿಗೆ ಇರುವುದರಿಂದ ದಯವಿಟ್ಟು ನಾನು ತಮ್ಮೆಲ್ಲರಲ್ಲೂ ವಿನಂತಿಯನ್ನು ಮಾಡ್ಕೋತೀನಿ. ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿದ್ರೆ ತಾವು ನನಗೆ ಫೋನ್ ಮಾಡಬಹುದು, ಅಥವಾ ವಾಟ್ಸಪ್ಗೆ ತಮ್ಮ ಮಾಹಿತಿಗಳನ್ನು ಕಳಿಸಬಹುದು. ನಾವು ಈ ಫುಡ್ ಸಪ್ಲಿಮೆಂಟ್ಗಳನ್ನ ಸೇವನೆ ಮಾಡೋದ್ರಿಂದ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಕಾಯಿಲೆಗಳು, ಅಪಾಯಕಾರಿ ಕಾಯಿಲೆಗಳು ಬರದೇ ಇರಂಗ ನೋಡ್ಕೋತದ. ಜೊತೆಗೆ ಅಕಸ್ಮಾತ್ ಈಗಾಗಲೇ ಕಾಯಿಲೆಗಳು ಬಂದಿದ್ವಪ್ಪ ಅಂದ್ರ ಅವುಗಳನ್ನ ನೀವು ನಿಧಾನವಾಗಿ ಕಂಟ್ರೋಲಿಗೆ ತರಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ತಮಗೇನಾದ್ರೂ ಬೇಕಾಗಿದ್ರೆ ಫೋನ್ ಮಾಡ್ರಿ, ವಾಟ್ಸಪ್ ಮಾಡ್ರಿ, ಇದ್ರ ಬಗ್ಗೆ ಕೇಳ್ರಿ.
ಮನೆಯೊಳಗನ ನೀವು ಯಾವುದೇ ಸೈಡ್ ಇಫೆಕ್ಟ್ ಇರ್ಲಾರ್ದ ಆರೋಗ್ಯವಂತರಾಗಿರ್ರಿ, ಆರೋಗ್ಯದ ಕಡೆ ಗಮನ ಕೊಡ್ರಿ. ಡಾಕ್ಟರ್ ರೇ ಅವರು ಏನ್ ಹೇಳಿದಾರ ಅನ್ನೋದನ್ನ ಚಿಂತನ ಮಂಥನ ಮಾಡ್ರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸರ್.